ಕಾಂಗ್ರೆಸ್ನಲ್ಲೂ ಮನೆಯೊಂದು ಮೂರು ಬಾಗಿಲು ಅನ್ನೋ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಬಂದಿರುವಂತಹ ಬೈ ಎಲೆಕ್ಷನ್ನಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲೇಬೇಕು ಅಂತ ಪಣ ತೊಟ್ಟಿರುವ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರನ್ನ ಕಣಕ್ಕಿಳಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಕೈ ಅಭ್ಯರ್ಥಿ ಸಮರ್ಥ ಪರವಾಗಿ ಸಿಎಂ ಕೂಡ ಭರ್ಜರಿ ಪ್ರಚಾರವನ್ನು ಮಾಡ್ತಾರೆ ಅಂತ 20 ಕಿಲೋಮೀಟರ್ ರೋಡ್ ಶೋವನ್ನ ಸಿಎಂ ಸಿದ್ದರಾಮಯ್ಯ ಅವರು ನಡೆಸ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾರ್ವಜನಿಕ ಸಭೆಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಬೆಳಗ್ಗೆ 10:50ರ ಸಮಯದಲ್ಲಿ ದಾವಣಗೆರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾರೆ. ಇಲ್ಲಿ ಚುನಾವಣೆಯಲ್ಲಿ ಸಮರ್ಥ ಗೆಲುವಿನ ಅಂತರ ಕೂಡ ಜಾಸ್ತಿ ಇರಬೇಕು ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಹಾಕ್ಕೊಳ್ತಾ ಇದೆ. ಬಟ್ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಮುಸ್ಲಿಂ ಮುಖಂಡರ ಬೇಗುದಿ ಕಾಣಿಸ್ತಾ ಇದೆ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಗೋ ಬ್ಯಾಕ್ ಅನ್ನುವಂತಹ ಪ್ರತಿಭಟನೆಗಳಾಗ್ತಾ ಇದೆ. ನಿನ್ನೆ ಡಿ ಕೆ ಶಿವಕುಮಾರ್ಗೆ ಅಂತ ಗೇರಾವನ್ನು ಮುಸ್ಲಿಂ ಮುಖಂಡರು ಹಾಕಿದ್ದನ್ನು ನಾವು ನೋಡಿದ್ವಿ. ಇವತ್ತು ಸಿಎಂ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ಇವತ್ತು ಯಾವ ರೀತಿ ವಾತಾವರಣ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. 2008ರಿಂದ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಸತತವಾಗಿ ಪ್ರತಿನಿಧಿಸ್ತಾ ಬರ್ತಾ ಇದ್ದಿದ್ದು ಸಮರ್ಥ್ ಅವರ ತಾತ ಶಾಮನೂರು ಶಿವಶಂಕರಪ್ಪ. ಬಟ್ ಫಸ್ಟ್ ಟೈಮ್ ಎಲೆಕ್ಷನ್ ಅನ್ನು ಅವರು ಕಂಟೆಸ್ಟ್ ಮಾಡಿದಾಗ ಅವರ ಗೆಲುವಿನ ಅಂತರ ಜಸ್ಟ್ 6,300 ಇತ್ತು. ಅದಾದಮೇಲೆ ಅವರ ಅಂತರವನ್ನು ಸುಧಾರಿಸ್ಕೊಂಡು ಬಂದರು. 40,000, 28,000, 18,000 ಅಂತ ಬಂದರು. ಈ ಸಲ ಕಂಡೀಷನ್ ತುಂಬ ಟಫ್ ಇದೆ. ಮುಸ್ಲಿಂ ಕ್ಯಾಂಡಿಡೇಟ್ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಕಣದಿಂದ ನಿವೃತ್ತಿ ಹೊಂದಿದ್ರು ಕೂಡ ಪಕ್ಷೇತರವಾಗಿ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಇದ್ದಾರೆ. SDPI ಸಪೋರ್ಟ್ ಇದೆ. ಜೊತೆಗೆ ಮುಸ್ಲಿಂ ಪಾಪ್ಯುಲೇಷನ್ ದೊಡ್ಡದಿದೆ. ಸಿಎಂ ಸಿದ್ದರಾಮಯ್ಯ ಅವರ ಸ್ಟ್ರೆಂತ್ ಏನು ಅಂದರೆ ಅಹಿಂದ. ಬಟ್ ಇಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು ನಾವು.